ನಿನ್ನೆ ಬಂದು ಒಬ್ಬ ಮಾಜಿ ಮುಖ್ಯಮಂತ್ರಿ ಆ ಮಾಜಿ ಮುಖ್ಯಮಂತ್ರಿಗೆ ಈ ರೀತಿ ಅದು ಸಾಕಷ್ಟು ಆರೋಗ್ಯದ ತೊಂದರೆ ಇರುವಂಥ ಒಬ್ಬ ವ್ಯಕ್ತಿ ಅವರು ಕುಮಾರಸ್ವಾಮಿಗಳು ಈ ರೀತಿ ಏಕಾಏಕಿ ನುಗ್ಗುವುದು ಚಪ್ಪಲಿ ಎಸೆಯುವುದು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಅತ್ಯಂತ ಏನು ಕಟ್ಟುನಿಟ್ಟಿನ ಒಂದು ತನಿಖೆ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಮತ್ತು ತನಿಖೆಯ ನಂತರ ಸತ್ಯ ಕಂಡು ಬಂದಲ್ಲಿ ಕೋರ್ಟ್ಗಳಿದ್ದಾವೆ, ಅದು ಶಿಕ್ಷೆ ಆಗಲೇಬೇಕು. ಇದರ ಬಗ್ಗೆ ಯಾವ ಪ್ರಶ್ನೆನೇ ಇಲ್ಲ. ದೇಶದ ನಮ್ಮ ತಾಯಂದಿರು, ಸಹೋದರಿಯರು, ನಮ್ಮ ಹೆಣ್ಣು ಮಕ್ಕಳು ಇವರ ಬಗ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಅಥವಾ ಯಾರನ್ನೂ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಕಾಂಗ್ರೆಸ್ನವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಘಟನೆಯನ್ನು ಬಳಸಿಕೊಳ್ತಾ ಇದ್ದಾರೆ. ಕಠೋರ ಶಿಕ್ಷೆ ಆಗಲಿದೆ ಸತ್ಯ ಇದ್ದರೆ, ಮತ್ತು ತನಿಖೆ ಅಷ್ಟೇ ಕಠೋರವಾಗಿ ಆಗಲಿ. ಮೇಲ್ನೋಟಕ್ಕೆ ಸಿಡಿಗಳು ಬಂದಾವೆ, ಇವು ಭಾಳ ಆಘಾತಕಾರಿ ಇದ್ದಾವೆ. ಇದರ ಬಗ್ಗೆ ಏನು ಯಾವುದೇ ಶಬ್ದದ ಒಂದು ಮಿಕ್ಸ್ ಆ್ಯಂಡ್ ಮಿನ್ಸ್ ಅಂತ ಏನು ಇಂಗ್ಲೀಷ್ದಾಗ ಹೇಳ್ತಾರೆ ಅದು ಮಾಡಲಾರ್ದೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇದು ಅತ್ಯಂತ ನಿಂದನೀಯ. ಹಾಗಾಗಿ ತನಿಖೆ ನಡೀತಿರೋಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಹಿಂಸಾತ್ಮಕ ಪ್ರತಿಭಟನೆ ಮಾಡೋದು, ಅದು ರಕ್ಷಣೆಯನ್ನು ಕೊಡಲಾರದೆ ವ್ಯವಸ್ಥೆ ಮಾಡೋದ್ರ ರಾಜ್ಯ ಸರ್ಕಾರ ನಿನ್ನ ಸರಿಯಾದ ರಕ್ಷಣೆ ಕೊಟ್ಟಿಲ್ಲ. ಖಾಸಗಿ ಹೋಟೆಲ್ದಲ್ಲಿ ಅವ್ರದ್ದು ಹಾಲ್ದಲ್ಲಿ ಅವ್ರ ಸಭೆ ನಡೀತಾ ಇರಬೇಕು, ಒಳಗೆ ಹೆಂಗೆ ನುಗ್ತಾರೆ ಇವರು? ಪ್ರತಿಭಟನೆಗೆ ಅನುಮತಿ ಇಲ್ಲ ಸರ್, ಪೊಲೀಸರು ಹೆಂಗೆ ಬಿಟ್ಟರು? ಕೋಡ್ ಆಫ್ ಕಂಡಕ್ಟ್ ಇದೆ, ಪ್ರತಿಭಟನೆಗೆ ಅನುಮತಿ ಇಲ್ಲದೆ ನುಗ್ತಾರೆ. ಮೊನ್ನೆನೂ ಯಾವುದೋ ಒಂದು ಕಡೆ ಪ್ರತಿಭಟನೆ ಹಾಗೆ ಮಾಡಿದ್ದಾರೆ ಕಾಂಗ್ರೆಸ್ದವರು. ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಠಿಣ ಶಬ್ದಗಳಲ್ಲಿ ಈಗ ಬಂದಿರುವಂಥ ವಿಡಿಯೋಗಳೇನಿದ್ದಾವೆ ಅದು ಕೂಡ ಅಷ್ಟೇ ನಿಂದನೀಯವಾಗಿದೆ.